ಎವ್ರಿವನ್, ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್. ಇವತ್ತು ನನ್ನ ಫಸ್ಟ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 ಇಯರ್ ಹಿಸ್ಟ್ರಿಯಲ್ಲಿ ಆಫೀಸಿಗೆ ಬಂದು 1 ಇಯರ್ ಆಯಿತು. ನಾನು ಇವತ್ತು ಫಸ್ಟ್ ನಾನು ಆಫೀಸಿಗೆ ಬೇಗ ಬಂದಿರೋದು. ಇವತ್ತು 10 ಗಂಟೆ ಈಗ ಟೈಮು. ನನಗೆ ಯಾವಾಗಲೂ ಆಫೀಸಿಗೆ ಬರೋದು 11, 11:30, 10:45 ಹಿಂಗೆ ಬರ್ತೀನಿ. ಇವತ್ತು ಯಾಕೆ ಬೇಗ ಬಂದಿದ್ದೀನಿ ಅಂದರೆ, ಇವತ್ತು ನಾನು ನನ್ನ ಸಿಸ್ಟರ್ ಮನೆಯಿಂದ ಬಂದಿದ್ದೀನಿ. ಸಿಸ್ಟರ್ ಅಂದ ತಕ್ಷಣ ನನ್ನ ಅಕ್ಕ ಅನ್ಕೋಬೇಡಿ, ನನ್ನ ತಂಗಿ ಅವಳು. ಇವತ್ತು ಅವಳು ನನಗೆ ಪ್ಯಾಕ್ ಮಾಡಿ ಕಳಿಸಿರೋ ಫುಡ್ಡನ್ನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಥರ ಬ್ಯಾಗಲ್ಲಿ ಯಾವತ್ತೂ ಆಫೀಸಿಗೆ ಬಂದಿರಲಿಲ್ಲ. ಚಿಕ್ಕ ಮಗು ಥರ ಪ್ಯಾಕ್ ಮಾಡಿದ್ದಾಳೆ, ಸೀರಿಯಸ್ಲಿ. ಇದು ಬೀಟ್ರೂಟ್ ಪಲ್ಯ, ಇದು ಸ್ವೀಟು, ಇದು ಜಾಮೂನು. ನಂಗೆ ಜಾಮೂನ್ ಅಂದರೆ ಇಷ್ಟ, ಆದರೆ ನಾನು ಶುಗರ್ ತಿನ್ನಲ್ಲ ಅಂತ ಬೆಲ್ಲದಲ್ಲಿ ಮಾಡಿದ್ದಾಳೆ. ಮತ್ತೆ ನಂಗೆ ರೊಟ್ಟಿ ಅಂತ ರೊಟ್ಟಿ ಮಾಡಿದ್ದಾಳೆ. ಎಷ್ಟು ಕಟ್ಟಿದ್ದಾಳೆ ಅಂತ ನೋಡಿದ್ರೆ 1, 2, 3, 4, 5. ಇದು ಅಂದರೆ ಇದು ಬೇಬಿ ರೊಟ್ಟಿ ಅಂತ. ಇದು ಸ್ಮಾಲ್ ಬೇಬೀಸ್ಗೆ ಮಾಡ್ತಾರಲ್ಲ ಆ ಥರ ಇದು ಆಯ್ತಾ. ಬರೀ 2 ಕಟ್ಟು ಅಂದರೆ 5 ಕಟ್ಟಿದ್ದಾಳೆ. ಇನ್ನು ಸ್ವಲ್ಪನೂ ಲೆಕ್ಕ ಬರಲ್ಲ ಅವಳಿಗೆ, ಲೆಕ್ಕನೇ ಬರಲ್ಲ. ಇದು ಪಲ್ಯ ಒಂದು ಸಾಲಲ್ಲ ನನಗೆ. ಇದು ಮತ್ತೆ ದಾಲ್, ಇದು ಕಾಣಿಸಲ್ಲ, ಇದು ದಾಲ್, ಬೇಳೆ ದಾಲ್. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಇದು ಬೀಟ್ರೂಟ್ ಜ್ಯೂಸ್ ಗೈಸ್. ಇದು ಬೀಟ್ರೂಟ್ ಜ್ಯೂಸ್ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದಾಳೆ. ನಾನು ತುಂಬ ಹೈಡ್ರೇಟೆಡ್ ಆಗಿರಲಿ, ನೀರು ಕಡಿಮೆ ಕುಡಿತೀನಿ ಅಂತ ಚಿಯಾ ಸೀಡ್ಸ್ ಬೇರೆ ಹಾಕಿದ್ದಾಳೆ. ಇಷ್ಟೆಲ್ಲ ಮಾಡಿದ್ದಾಳೆ. ಆಮೇಲೆ ನಾನು ಅವ್ರ ಮನೆಯಲ್ಲಿ ಇದ್ದಾಗ 1 ಸ್ಪೂನ್ ಸಮೇತ ಅವಳು ಎತ್ತಕ್ಕೆ ಬಿಟ್ಟಿಲ್ಲ ನನಗೆ ಬೇಜಾರಾಗ್ತಿದೆ, ನಾನೇನು ಹೆಲ್ಪ್ ಮಾಡ್ತಿಲ್ಲ ಅವಳಿಗೆ ಅಂತ. ಅದರಲ್ಲೂ ನಾನು ಮಲಗಿದ್ದೀನಿ, ನೈಟ್ ಮಲಗಿರೋದೇ ನಾವಿಬ್ಬರು ಲೇಟಾಗಿ. ಅದರಲ್ಲಿ ಅವಳು 5 ಗಂಟೆಗೆ ಎದ್ದು ನನಗೆ 8 ಗಂಟೆಗೆ ಎದ್ದೇಳಿಸಿದ್ದಾಳೆ. ನಾನು ಎದ್ದ ತಕ್ಷಣ ಬೈದೆ, ನಿನಗೆ ಗೊತ್ತಾಗಲ್ವಾ ಏನಕ್ಕೆ ಇಷ್ಟೋ ತನಕ ಎದ್ದೇಳಿಸಿಲ್ಲ ನೀನು ಅಂತ ಹೇಳಿದ್ರೆ, ಪರವಾಗಿಲ್ಲ ಮಲ್ಕೋ, ನೀನು ಜಾಸ್ತಿ ಮಲಗಲ್ಲ ನನಗೆ ಗೊತ್ತು ಅಂತ ಹೇಳಿ ಇವತ್ತು 8 ಗಂಟೆಗೆ ಎದ್ದಿದ್ದೀನಿ. 8 ಗಂಟೆಗೆ ನೀಟಾಗಿ ಚಿಕ್ಕ ಮಗು ಎದ್ದೇಳುತ್ತಲ್ಲ ಸ್ಕೂಲ್ಗೆ, ಆ ಥರ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ತಿಂಡಿ ತಿನ್ಕೊಂಡು ಬಂದಿದ್ದೀನಿ. ಇಷ್ಟೇ. ನಾನು ಈ ವಿಡಿಯೋಯಿಂದ ಎಲ್ಲರಿಗೂ ಹೇಳೋದಿಷ್ಟೇ, ನಿಮ್ಮ ಮನೆಯಲ್ಲಿ ನಿಮ್ಮ ಮದರ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, ಯಾರೆಲ್ಲ ಇರ್ತಾರಲ್ಲ ಅವರು ನಿಮಗೆ ಅಡುಗೆ ಮಾಡ್ಕೊಡ್ತೀವಿ, ಬಟ್ ಜಸ್ಟ್ ಫುಡ್ ಅದರಲ್ಲಿ ಏನಿದೆ ಅಂತ ಹೇಳ್ತಿರಲ್ಲ, ಅದರಲ್ಲಿ ನಿಜವಾಗ್ಲೂ ಒಂದು ತುತ್ತಲ್ಲೂ ನೀವು ಹೇಳೋಕ್ಕಾಗದಿರೋಷ್ಟು ಪ್ರೀತಿ ಇರುತ್ತೆ. ನನಗೆ ಇದನ್ನೆಲ್ಲ ತಿನ್ನೋಕ್ಕೆ ನಾನು ಕಾಯ್ತಾ ಇದ್ದೀನಿ. ನಿಜ, ನನಗೆ ಈ ವಿಡಿಯೋ ಮಾಡೋವ್ರಿಗೂ ಸಮಾಧಾನ ಇರಲಿಲ್ಲ, ಮಾಡಲೇಬೇಕು ಅಂತ ಇವತ್ತು ಕೂತಿದ್ದೀನಿ. ಈ ಪ್ರೀತಿಗೆ ನೀವು ಏನು ಕೊಟ್ಟರು ಸಮ ಆಗಲ್ಲ. ಅದು ಎಷ್ಟು ದುಡ್ಡು ತೊಗೊಂಬಂದು ನೀವು ಅವ್ರ ಪಾದಕ್ಕೆ ಸುರಿದ್ರೂ ಈ ಪ್ರೀತಿಗೆ ಯಾವತ್ತೂ ಏನೂ ಸಮ ಆಗಲ್ಲ. ನಾನು ಹೇಳೋದಿಷ್ಟೇ, ನಿಮ್ಮ ಪೇರೆಂಟ್ಸ್ ಯಾರೆಲ್ಲ ನಿಮಗೆ ದಿನ ಅಡುಗೆ ಮಾಡಿಕೊಡ್ತಿರ್ತಾರೆ, ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ನಿಮ್ಮ ಸಿಸ್ಟರ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ದಯವಿಟ್ಟು ಹೋಗಿ ಒಂದು ಹಗ್ ಕೊಟ್ಬಿಡಿ. ಇಷ್ಟೇ, ನಾನೇನೋ ಹೇಳೋಕ್ಕಾಗಲ್ಲ. ನಂಗೆ ಲಿಟ್ರಲಿ ಅಳು ಬರ್ತಾ ಇದೆ ಇದನ್ನೆಲ್ಲ ನೆನೆಸ್ಕೊಂಡು. ಐ ಕಾಂಟ್. ಐ ಲವ್ ಹರ್ ಸೋ ಮಚ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಹರ್. ನನಗಿಂತ 3 years ಚಿಕ್ಕವಳವಳು. ಅವಳಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ, ಎಷ್ಟು ಅವಳು ಎಲ್ಲದನ್ನೂ ಸಂಭಾಳಿಸ್ಕೊಂಡು ಹೋಗ್ತಾಳೆ. ಅವಳು ಚೆನ್ನಾಗಿ ಓದ್ಕೊಳ್ಳಿ. ಅವಳು ಗೌರ್ಮೆಂಟ್ ಎಕ್ಸಾಮ್ಗೆ ಟ್ರೈ ಮಾಡ್ತಿದ್ದಾಳೆ. ಅವಳಿಗೆ ದೇವ್ರು ಎಲ್ಲ ಶಕ್ತಿನೂ ಕೊಡಲಿ, ಅವಳಿಗೆ ಎಲ್ಲದನ್ನೂ ಸಂಭಾಳಿಸೋವಂಥ ಶಕ್ತಿ ಕೊಡಲಿ. ಅವಳಿಗೆ
ಆದಷ್ಟು ಬೇಗ ಒಳ್ಳೆ ಜಾಬ್ ಸಿಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಆ್ಯಂಡ್ ನಿಮ್ಗೆಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಹೋಗಿ, ನಿಮಗೆ ಎಷ್ಟೆಲ್ಲ ಮಾಡಿರ್ತಾರೆ ನಿಮ್ಮ ಪೇರೆಂಟ್ಸು, ಎಸ್ಪೆಷಲಿ ನಿಮ್ಮ ಅಮ್ಮ, ಹೋಗಿ ಅವ್ರನ್ನ ದಯವಿಟ್ಟು ಹಗ್ ಮಾಡಿಬಿಡಿ. ನಾನು ಹೇಳ್ತಿದ್ದೀನಿ, ಹಗ್ ಮಾಡಿಬಿಡಿ, ಏನೂ ಹೇಳ್ಬೇಡಿ, ಹಗ್ ಮಾಡಿಬಿಡಿ ಅಷ್ಟೆ. ಥ್ಯಾಂಕ್ ಯು, ಬಾಯ್.